ಏನ್ ಕತಿ ಮುಂಜಾನೆ ನಾಷ್ಟಕ್ಕೆ ಏನ್ ಮಾಡಿದ್ದೆ ಇವತ್ತು? ನಾನು ಅದಕ್ಕೆ ಏನಂತಾರ ಮಟರ್ಗೆ ಸಬ್ಜಿ ಮಾಡಿ ಚಪಾತಿಗೆ ಮಾಡಿದ್ನಕ್ಕ. ಹೌದೇನು? ಮಟರ್ ಅಂದ್ರೆ ಏನು ಗೊತ್ತಾಗಿಲ್ಲವ ನನಗೆ, ಕನ್ನಡದೊಳಗೆ ಹೇಳು. ಅರೆ ಸುಶೀಲ್, ಅದು ಅಕ್ಕ ಅದಕ್ಕೆ ಏನಂತಾರೆ ಮಟರ್ ಗೊತ್ತೈತೆ ನನಗೆ. ಇಷ್ಟು ಉದ್ದ ಇರ್ತೈತೆ ನೋಡು, ಬೆರಳಷ್ಟು. ಅದರ ಒಳಗೆ ಗೋಲ್ ಗೋಲ್ ಬೀಜ ಇರ್ತಾವ ನೋಡಕ್ಕ, ಅದ ಏನು ಗೋಲ್ ಗೋಲ್ ಬೀಜ? ಅಯ್ಯೋ ಸುಶೀಲಕ್ಕ, ಗೋಲ್ ಗೋಲ್ ಅಂದ್ರೆ ದುಂಡಗ್ ಅಂತಾರ ಅವ್ರ ಭಾಷೆಯಲ್ಲಿ. ಹೌದೇನು? ಗೋಲ್ ಗೋಲ್ ಅನ್ನೋದಕ್ಕೆ ದುಂಡಗ್ ಅಂತಾರೇನು ಇವ್ರು? ಯಾವ್ದೋ ಚಪಾತಿ ಜೋಡಿ ಪಲ್ಯ ಮಾಡಿದ್ಲಂತವ, ಅದ್ರ ಹೆಸರು ಹೇಳಕ್ ಬರತ್ತಿಲ್ಲ ಆಕಿಗೆ. ಅದಕ್ಕ ಮಟರ್ಗೆ ಸಬ್ಜಿ ಮಾಡಿದ್ನಿ. ಯಾವ್ದೋ ಒಂದ್ ಬಿಡೋ ಕಡೆ, ನೀನ್ ಹೇಳಿದ್ ನನ್ಗೆ ಗೊತ್ತಾಗತ್ತಿಲ್ಲ, ನಾನು ಹೇಳಿದ್ ನಿಂಗೆ ಗೊತ್ತಾಗತ್ತಿಲ್ಲ. ಹೋಗ್ಲಿ ಬಿಡು, ಚಪಾತಿ ಜೋಡಿ ಪಲ್ಯ ಮಾಡಿ ತಿಂದೆ ಅಲ್ಲ, ಅಷ್ಟ ಸಾಕು. ಸರ್ಜಿ ನೀನೇನ್ ಮಾಡಿದ್ದಿ? ಇವತ್ತು ಹುಣ್ಣಿಮೆ ಅಲ್ಲ, ರೊಟ್ಟಿ ಮಾಡಂಗಿದ್ದಿಲ್ಲ, ಅದಕ್ಕೆ ನಮ್ಮ ಅತ್ತೆ ಉಪ್ಪಿಟ್ಟು ಮಾಡಿಬಿಡವ ಎಲ್ಲರಿಗೂ ಆಗುವಂಗಂತೂ ಉಪ್ಪಿಟ್ಟು ಮಾಡಿದ್ನಿ ನೋಡಕ್ಕ. ನೀನೇನ್ ಮಾಡಿದ್ದಿ? ನಾನು ಅದ ಮತ್ತೆ ರೊಟ್ಟಿ ಮಾಡಂಗಿದ್ದಿಲ್ಲ, ಅದಕ್ಕೆ ಅವಲಕ್ಕಿ, ಇದು ಒಂದ್ ಸ್ವಲ್ಪ ಅವಲಕ್ಕಿ ಒಗ್ಗರಣೆ ಕೊಟ್ಟಿದ್ನಿ ನೋಡಿ. ರೇಖಾ ನೀನೇನ್ ಮಾಡಿದ್ದಿ? ನಾನು ಶಾವ್ಗೆ ಉಪ್ಪಿಟ್ಟು ಮಾಡಿದ್ನಕ್ಕ. ತಗೋ, ಹಾಕಿದ್ದು ಉಪ್ಪಿಟ್ಟು, ನಿಂದು ಉಪ್ಪಿಟ್ಟು, ನಂದು ಅವಲಕ್ಕಿ. ಇವತ್ತು ಹುಣ್ಣಿಮೆ ಐತೆ, ದೋಸೆ ಪಡ್ಡು ಇಂಥವು ಯಾರು ಮಾಡಿಲ್ಲ. ನಮ್ದಂದ್ರ ಉದ್ದಿನ ಬೇಳೆ ಇದ್ದಿದ್ದಿಲ್ಲವ, ಅದಕ್ಕೆ ಮಾಡಿಲ್ಲ. ನೀವು? ನಮ್ದು ಉದ್ದಿನ ಬೇಳೆ ಇದ್ದಿಲ್ಲಕ್ಕ. ಏನ್ ಭಾರಿ ಪಂಚಾಯತಿ ನಡ್ದೈತ್ ನಿಮ್ದು. ಪಂಚಾಯತಿ ಏನಿಲ್ಲಕ್ಕ, ಮುಂಜಾನೆ ನಾಷ್ಟಕ್ಕೆ ಯಾರ್ಯಾರು ಏನೇನ್ ಮಾಡಿದ್ವಿ ಅಂತ ಮಾತಾಡ್ಕೋತಿದ್ವಿ. ಅಷ್ಟ್ರಾಗ ನೀನ್ ಬಂದಿ. ಬಾರಕ್ಕ, ನೀವೇನ್ ಮಾಡಿದ್ರಿ ಇವತ್ತು? ಹೌದೇನ? ತಡಿಯವ, ಬಂದ್ ಕುಂದಿರ್ತೀನಿ ಮೊದ್ಲ, ಆಮೇಲೆ ಹೇಳ್ತೀನಿ. ಹರೇ ರಾಮ್ ಕೃಷ್ಣ. ಅಯ್ಯ ಗಿರ್ಜಕ್ಕ, ಕೆಳಗೆ ಕುಂದ್ರಾತಿ, ಇಲ್ಲಿ ಮ್ಯಾಲ ಜಾಗ ಐತ್, ಬಾರಕ್ಕ ಕುಂದ್ರ ಬಾ. ಇರ್ಲಿ ತಗೊಳವ, ನಡಿತೈತಿ, ಕಾಲ್ ನೋಸತ್ತಿದ್ದು, ಇಲ್ಲ ಕೆಳಗ ಕುಂದಿರ್ತೀನಿ ನಾನು. ಹೌದು, ಏನೇನ್ ಮಾಡಿದ್ರಿ ನಾಷ್ಟಕ್ಕೆ ಇವತ್ತು? ನೀನೇನ್ ಮಾಡಿದ್ದಿ? ಫಾತಿ ಏನ್ ಮಾಡಿದ್ಲು? ಸರ್ಜಿ ಏನ್ ಮಾಡಿದ್ಲು? ರೇಖಾ ಏನ್ ಮಾಡಿದ್ಲು? ನಾವಂತ್ರ ಇದು ಮಾಡಿದ್ವವ, ಪಡ್ಡು ಮಾಡಿ ಕೊಬ್ಬರಿ ಚಟ್ನಿ ಮಾಡಿದ್ಲು ನೋಡ್ ನಮ್ ಗಂಗಾ. ಹೌದೇನು? ನೋಡು, ಸೀದಾ ನಿಮ್ಮ ಮನೆಗೆ ಬಂದಿದ್ದಿದ್ರ ಪಡ್ಡು ಚಟ್ನಿ ಆದ್ರೆ ತಿನ್ನಕ್ ಸಿಕ್ತಿತ್ತ ಇವತ್ತು. ಯಾವ್ದಾದ ಅವಲಕ್ಕಿ ಮಾಡಿದೀನಿ, ತಿನ್ನಕ್ ಹೋಗ್ಲಿಲ್ಲಕ್ಕ, ಒಂದ್ ಈಟ ತಿನ್ ಬಂದಿ ನೋಡ್. ಈ ಸರ್ಜಿನ ಮಾಡಿದ್ದೆಲ್ಲ. ಗಿರ್ಜಕ್ಕ ಮನೆಗೆ ಹೋಗೋಣ ನಡ್ರಿ ಸೀದಾ ಅಂತಂದ್ರೆ, ಬ್ಯಾಡ್ ಇವತ್ತು ಹುಣ್ಣಿಮೆ ಐತೆ, ಗಿರ್ಜಕ್ಕ ಪೂಜೆ ಮಾಡ್ತಾ ಇರ್ತೈತೆ, ಮತ್ತು ನಾವು ಹೋಗಿ ಹೊರಗೆ ಏನು ಕುಂದ್ರೋದು, ಬ್ಯಾಡ್ ಬರ್ರಿ ಇಲ್ಲ ಕುತ್ಕೊಳ್ಳೋಣ ಅಂತ, ಆಮೇಲೆ ಬೇಕಿದ್ರೆ ಬರ್ತೈತೆ. ಗಿರ್ಜಕ್ಕ ಇವತ್ತು ಖಾಲಿ ಇರ್ತೈತೆ, ಏನು ಕೌದಿ ಗಿವ್ದಿ ಹೊಲ್ಕೋತ ಕುತ್ಕೊಂಡ್ರೆ ಬರಲ್ಲ, ಹಿಂಗ ಖಾಲಿ ಇದ್ರೆ ಬರ್ತೈತೆ ಅಡ್ಡಾಡ್ಕೊಂತ, ಬರ್ರಿ ಅಂತ ಇಲ್ಲ ಕುಂದ್ರಿಸಿದ್ಲು. ನೋಡ ಸರ್ಜಿ, ನಂಗೇನು ಗೊತ್ತಕ್ಕ, ಅವ್ರ ಮನೆಗೆ ಪಡ್ಡು ಚಟ್ನಿ ಮಾಡಿದಾರಂತೆ. ಗೊತ್ತಿದ್ದಿದ್ರ ನಾನು ಬರ್ತಿದ್ನಿ, ನನಗೂ ಉಪ್ಪಿಟ್ಟು ಅವು ಇವು ತಿನ್ನಕ್ಕಾಗಲ್ಲಕ್ಕ. ನಡ್ರಿ, ಈಗೇನಾಗೈತೆ? ಆಯ್ತು ಬರ್ರಿ ಹೋಗೋಣ ಮತ್ತೆ. ಅಯ್ಯೋ ಬ್ಯಾಡ್ ಬಿಡಕ್ಕ, ಪಾಪ ನಿಮ್ಗಷ್ಟ ಮಾಡಿರ್ತೀರಿ, ಮತ್ತು ನಾವೆಲ್ಲರೂ ಬಂದ್ರೆ ಭಾಳ ಇಟ್ಬೇಕಾಕೈತಿ ನೋಡು. ನಾವು ನೆನೆ ಇಟ್ರೆ ಗೊತ್ತಲ್ಲ, ಸ್ವಲ್ಪ ಅದು ಹಾಕಲ್ಲವ. ನೆನೆ ನಾನು ಮುಂಜಾನೆ ಮಧ್ಯಾಹ್ನಕ್ಕೆ ರಾತ್ರಿಗೀಗ ಆಗೋವಷ್ಟು ನೆನೆ ಹಾಕಿರ್ತೀನಿ. ಈಗ ಮುಂಜಾನೆ ತಿಂದೀವ, ಇನ್ನು ಹಿಟ್ಟು ಅರ್ಧ ಪಾತ್ರೆ ಐತೆ, ಬರ್ರಿ ಹೋಗೋಣ. ಬ್ಯಾಡ್ ಬಿಡಕ್ಕ, ಸುಮ್ಮನೆ ತಮಾಷೆ ಮಾಡಿದ್ವಿ ನಾವು. ಈಗ ಹೊಟ್ಟೆ ತುಂಬ ತಿಂದ ಈ ಕಡೆಗೆ ಬಂದ್ವಿ ನೋಡು. ತಗೊಳವ, ಹೊಟ್ಟೆ ತುಂಬ ತಿಂದು ಬಂದಿರಂದ್ರ ಮತ್ತೆ ನಾನು ಯಾಕೆ ಬಲವಂತ ಮಾಡಿ ಕರಿಬೇಕು ನಿಮ್ಮನ್ನ. ಇದು ನಾಷ್ಟಕ್ಕೆ ಏನೇನು ಮಾಡಿದ್ರವ ಮುಂಜಾನೆ? ನಾನು ಅವಲಕ್ಕಿ ಮಾಡಿದ್ನಕ್ಕ. ನಾನು ಉಪ್ಪಿಟ್ಟು. ನಾನು ಮಟರ್ ಸಬ್ಜಿ ಚಪಾತಿ. ನಾನು ಶಾವ್ಗೆ ಉಪ್ಪಿಟ್ಟು. ಭಾರಿ ಚಲೋ ಮಾಡಿದ್ರು ಬಿಡವ ನಾಷ್ಟ. ಈಕಿ ಅವಲಕ್ಕಿ, ಆಕಿ ಉಪ್ಪಿಟ್ಟು, ಆಕಿ ಶಾವ್ಗೆ ಉಪ್ಪಿಟ್ಟು ಅಂತ, ಆಕಿ ಮಟರ್ ಸಬ್ಜಿ ಮತ್ತು ಚಪಾತಿ ಅಂತ. ಗಿರ್ಜಕ್ಕ, ಇದು ಮಟರ್ ಸಬ್ಜಿ ಅಂದ್ರೆ ಏನು? ಮಟರ್ ಸಬ್ಜಿ ಅಂದ್ರೆ ಗೊತ್ತಿಲ್ಲ ನಿನಗೆ? ಅದಾವ ಮಟರ್. ಗೊತ್ತಾಕ, ಮಟರ್ ಅಂದ್ರೆ ಏನಂತ ಕನ್ನಡದಲ್ಲೇ ಕೇಳಾತೀನಿ ನಾನು. ಕ್ಯಾಗೆ ಅಮ್ಮ, इसे मटर के सब्जी के पता नहीं। अरे सुशीला दो कम मटर के सब्जी अंद्र फाती तुम चुप बैठ गए, मैं बताती उसको। मटर अंद्र अदावा सुशीला, ಏನದು ಬಟಾಣಿ ಕಾಳ? ಅಯ್ಯೇ ದೇವ್ರೆ, ಬಟಾಣಿ ಕಾಳ ಏನು? ಬಟಾಣಿ ಕಾಳ ಅಂದಿದ್ರೆ ಆಗೋದು. ಆಕೆ ಮಟರ್ ಅನ್ನತ್ತಾಳ, ಅವಾಗಿಂದ ನಂಗೆ ಗೊತ್ತಾಗತ್ತಿಲ್ಲ. ಮೊದ್ಲ ನಂಗೆ ಹಿಂದಿ ಬರಲ್ಲ, ಆತ ತಗೋ ಗೊತ್ತಾತ ಈಗಾದ್ರೆ. ಅದ ನೋಡು ಬಟಾಣಿಗೆ ಕಾಳ. ಈಗ ಭಾರಿ ಅಂತಾಳ ಬಿಡು. ಸುಶೀಲಕ್ಕ ಬಂದು ಹೇಳಿದಾಗ ಗೊತ್ತಾಯ್ತು, ಆವಾಗಿಂದ ಮಟರ್ ಅನ್ನತಿ, ಈಗ ಬಟಾಣಿ ಕಾಳ ಅಂತ. ಹೋಗ್ಲಿ ಬಿಡು, ಈಗ ನಾನು ಬಂದು ಹೇಳಿದ್ನಲ್ಲ, ಮತ್ತೆ ಯಾಕಿಬ್ರು ಕಿತ್ತಾಡತ್ತೀರಿ? ಹೌದು, ಇವತ್ತೇನು ಇಷ್ಟು ಜಲ್ದಿ ಕೆಲಸ ಮುಗಿಸ್ಕೊಂಡು ಬಂದು ಕಟ್ಟೆ ಮ್ಯಾಗ ಕುಂತೀರಿ? ದಿನಾಲು ಇಷ್ಟೊತ್ತಿಗೆ ಕೆಲಸ ಆಗಿರ್ತೈತೆ ಬಿಡಕ್ಕ. ಏನು ಹೊಲಕ್ಕೆ ಹೋಗ್ತೀವಿ, ಇವತ್ತು ಹೊಲಕ್ಕೆ ಹೋಗೋದಿಲ್ಲ ಅಂತ ಇಲ್ಲಿ ಕಟ್ಟೆ ಮ್ಯಾಗ ಬಂದು ಕುಂತೀವಿ. ಏನು ಮಾರಾಗಿರಕದು ಏನು ಬಂದಿಲ್ಲ ನೋಡಕ್ಕ. ಇಲ್ಲ ಅಂದಿದ್ರೆ ಇವತ್ತು ಖಾಲಿ ಇದ್ದೀವಿ, ತಗೊಂಡಿದ್ರೆ ಆಗೋದು ನೋಡು. ಏನು ಮೀನು ತಗೋತಿದ್ದಿ? ಮೀನಲ್ಲಕ್ಕ, ಇವತ್ತು ಹುಣ್ಣಿಮೆ ಐತೆ, ಬಂದ್ರು ತಗೊಳಲ್ಲ ಬಿಡು ನಾನು. ಇವ ಸರ ಡಬ್ರಿ ಅವು ಇವು ಮಾರ್ಕೊಂಡು ಬರ್ತಾರೆ ನೋಡು, ಅಂಥವು ಬಂದಿದ್ರೆ ಚಲೋ ಇರೋದು. ಹೆಂಗೂ ಖಾಲಿ ಇದ್ವಿ, ಎಲ್ಲರೂ ಸೇರ್ಕೊಂಡು ತಗೋತಿದ್ವಿ ಅಂತ ಹೇಳತ್ತೀನಿ ನಾನು. ಹೌದೇನು? ಹಂಗೆ ಮತ್ತು ನನಗೇನು ಗೊತ್ತಾಗ್ಬೇಕು? ನಾನು ಅದನ್ನು ಅನ್ಕೊಂಡಿ ಬರ್ತಾರೇನೋ ತಗೋ, ಇವತ್ತು ನೋಡೋಣ, ಖಾಲಿನ ಇರ್ತೀವಿ. ಯಾಕಂದ್ರೆ ಹುಣ್ಣಿಮೆ ದಿನ ಸೋಮವಾರ ಅದು ಪಾಲಿಸ್ತಾರೆ ಇವರು, ಹೊಲಕ್ಕದು ಹೋಗಲ್ಲ ಅಂತ ಗೊತ್ತಿರ್ತೈತೆ ಅವರಿಗೂ. ಬರ್ತಾರೆ ನೋಡುವಂತೆ. ಈಗ ಬಂದಿಲ್ಲ ಅಂದ್ರೆ ಮಧ್ಯಾಹ್ನ ಸಾಯಂಕಾಲ ಅಷ್ಟೊತ್ತಿಗೆ ಅಂದ್ರೆ ಒಬ್ಬರಾದ್ರೂ ಬಂದು ಹೋಗಿರ್ತಾರೆ.
ಬರ್ತಾರಂದೆ ಅಕ್ಕ. ಸಾಯಂಕಾಲ ಮಟ ಕಾದ್ ನೋಡೋನ್ ತಗೋ, ಬಂದ್ರ ಚಲೋ ಆಕೈತೆ. ಇವ ಪ್ಲಾಸ್ಟಿಕ್ ಸಾಮಾನು ಅವು ಇವು ತಗೊಂಡ್ ಬರ್ತಾರ ನೋಡು, ಅವ್ರ ಹತ್ರಕ್ಕ ಒಂದು ಜಗ್ ತಗೋಬೇಕಿತ್ತು ನಾನು. ಮೊನ್ನೆ ಹುಡುಗರು ಹಂಗ ಆಟ ಆಡ್ಕೊಂತ ಕೆಳಗ್ ಬೀಳ್ಸಿದ್ರಕ್ಕ ಒಡ್ದ ಹೋಗ್ಬಿಡ್ತದೆ. ಏನು ಕ್ವಾಲಿಟಿ ಇದ್ದಿದ್ದಿಲ್ಲ, ಏನು ಇದ ಬಜಾರ್ ಒಳಗೆ ತಗೊಂಡ್ ಬಂದಿದ್ದೀನಿ ನಾನು. ಅದಕ್ಕೆ ಒಂದು ಜಗ್ ತಗೋಬೇಕು ನಾನು ಅಷ್ಟೇ, ಮತ್ತೆ ಏನು ಬೇರೆ ತಗೊಳಲ್ಲ. ನೋಡು ಸುಶೀಲಾ, ಈಗ ನೆನಪಾತ್ ನನಗೂ ಪ್ಲಾಸ್ಟಿಕ್ಕಿನ ಮರ ತಗೋಬೇಕವ ನಾನು. ಯಾಕಂದ್ರೆ ನಮ್ಮ ಮನ್ಯಾಗ ಇದ್ದಿದ್ದದು ಹೊಸಾದ ಐತಿನ್ನು. ಅದೇನಾಗತೈತಂದ್ರೆ ಕಸ ತುಂಬಾಕ್ ಹೋದ್ರೆ ಅದ್ರಾಗ ತುಂಬಾತನ ಇಲ್ಲ, ಅದು ಬರೇ ಕೆಳಗ ಹೋಗತೈತ್ ಕಸ. ಅದಕ್ಕೆ ತಂದಿದ್ದು ವೇಸ್ಟ್. ಅದ್ರಾಗ ಏನು ಸುಟ್ಟು ಪಟ್ಟು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹಿಂಗಿಟ್ರೆ ನೆಲಕ್ ಆಗೋದೇ ಇಲ್ಲ ಅದು ಮರ. ಅದಕ್ಕೆ ಹೊಸ ತಗೋತೀನಿ ನಾನು. ಬಂದ್ರೆ ಕೂಗಿ ಹೇಳ್ರಿ ನನಗೂ. ಹಾ ತಗೊಳಕ ಹಂಗೇನಾದ್ರು ಬಂದ್ರೆ ಕೂಗಿ ಹೇಳ್ತೀನಿ ನಾನು. ಆದ್ರೆ ನನಗ ಕೇಳಿಸಿಲ್ಲ ಅಂತಂದ್ರೆ ದಾಟ್ಕೊಂಡು ಹೋಗ್ಬಿಡ್ತಾರ ಅವ್ರು. ನಮ್ಮ ಮನ್ಯಾಗ ಹೊರಗಿನ ಕೂಗಿದ್ರನ ಕೇಳಿಸಲ್ಲ, ಅಂತದ್ರಾಗ ರೋಡ್ ಮ್ಯಾಗಿನ ಕೂಗಿದ್ರೆ ಕೇಳಿಸ್ತೈತೆ. ಈ ಸರೋಜಾ ಮನೆನೂ ಅಷ್ಟು ದೂರ ಐತೆ. ಈಗ ರೋಡ್ ಮ್ಯಾಗ ಇರೋದಂದ್ರೆ ಫಾತಿಮಾ ಮತ್ತು ರೇಖಾ ಮನೆ ನೋಡಿ. ರೇಖಾ, ಫಾತಿಮಾ, ನೀವು ಹೇಳ್ಬೇಕು ಇವಾಗ. ಯಾರಾದ್ರೂ ಮಾರಕ್ ಬಂದ್ರೆ ನಮ್ ಕೂಗಿ ಹೇಳ್ರಿ, ಬರ್ತೀವಿ ನಾವು. ಆಯ್ತಕ್ಕ. ಸರೋಜಾ, ತಲ್ಯಾಗ ಏನಾದ್ರೂ ಆಯ್ತ ನೋಡು. ಏನೇನಿಲ್ಲ, ಒಟ್ಟು ಇಲ್ಲ ಅಂದ್ರೆ ಬಿಳಿ ಕೂದ್ಲಾಗಿರ್ಬೇಕು. ಏನು ಕೆರ್ಕೊಂಡು ಭಗ 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 ಉರಿಯಾತೈತೆ ಹಂಗ ತಲೆ. ನೋಡವ ಒಟ್ಟಿಗಿಟ್ಟು ಆಗೈತ. ನೋಡ್ತೀನಿ ರೀ, ಇನ್ನೊಂದು ಚೂರು ನನ್ನ ಕಡೆಗೆ ಸರಿ ಅಕ್ಕ. ನೋಡ್ ಸಾಕೇನು? ಭಾಳ ಹಿಂದಕ್ಕೆ ಸರಿದೆ ಅಕ್ಕ, ಇನ್ನೊಂದು ಚೂರು ಮುಂದಕ್ಕೆ ಸರಿ. ನೋಡವ ಸಾಕ? ಹೋಗಿರ್ಜಕ್ಕ ನೀನು. ಹಿಂದಕ್ಕೆ ಸರಿ ಅಂದ್ರೆ ಪೂರ್ತಿ ಹಿಂದಕ್ಕೆ ಸರಿ ಆತಿ, ಮುಂದಕ್ಕೆ ಸರಿ ಅಂದ್ರೆ ಪೂರ್ತಿ ಹಿಂದಕ್ಕೆ ಸರಿ ಆತಿ. ಇರು. ಇನ್ನೊಂದು ಚೂರು ಕೆಳಗೆ ಸರಿ. ಈಗ ಕರೆಕ್ಟ್ ಆತೇನವ? ಇಷ್ಟ ಇರ್ಲಿ ಅಕ್ಕ. ಈಗ ತಲೆ ನೋಡಕ್ ಚಲೋ ಆಕೇತ್ ನೋಡ್ ನನಗೆ. ಏನಿದಾವ ಸರೋಜಾ? ಇಲ್ಲಕ್ಕ, ಏನೇನಿಲ್ಲ. ಇದ ಹೊಟ್ಟು ಕಾಣತೈತಿ ನೋಡು, ಹೊಟ್ಟಿಂದ ಕಡೆ ಆತೈತೆ ಅನ್ನತೈತಿ ಇದು ಗಿರಿಜಾಕ. ಮತ್ತು ಅಲ್ಲೆಲ್ಲ ಒಂದು ಸ್ವಲ್ಪ ಬೇಳಿ ಕೂದ್ಲಾಗಿದಾವ, ಸಣ್ಣಕ್ಕಿರ್ತಾವ ನೋಡವು, ಹಂಗೆ ಚುಚ್ಚದಂಗೆ ಆಗ್ತಾವು. ಅದೇ ಕಡೆ ಆತೈತೆ ಅನ್ನತೈತೆ. ಚಿಮಟ ಇದ್ದಿದ್ರೆ ಕಿತ್ತು ಬಿಡ್ತಿದ್ನಿ ನೋಡು. ಮನ್ಯಾಗ ಚಿಮಟ ಐತಿ ನೋಡಿ, ತಗೊಂಡದ್ರ ಬರ್ತಿದ್ನಿ. ಅದ್ರ ಬ್ಯಾಡ್ ಬಿಡವ, ಯಾಕೆ ಬೇಕು ಬೇಳಿ ಕೂದ್ಲು ಕಿತ್ತಂಗೆಲ್ಲ ಭಾಳ ಆಗ್ತಾವಂತವು. ಬೇಡ, ಹಂಗೆ ಒಂದು ಸ್ವಲ್ಪ ನೋಡಿ ಸೀರೆ ಇಲ್ಲ ಏನಿಗಿನ್ ಸಿಗ್ತೈತೆ. ಭಾಳ ಕಡೆ ಆತೈತೆ, ಅತಿಶಯ ಕಡೆ ಆತೈತವ. ಹಾಯ್, ಕೈ ತೆಗಿಯಕ್ಕ ನೀನು. ಏನಿಲ್ಲ. ಹೊಟ್ಟೊಂದು ಸ್ವಲ್ಪ ಬಿಳಿ ಕೂರ್ಲು ಬಿಟ್ರೆ ಏನೇನಿಲ್ಲ ನೋಡಕ್ಕ. ಏನಿಲ್ಲ ಅಂದ್ರೆ ಬ್ಯಾಡ್ ಬಿಡವ ಆ ಕಡೆಗೆ. ನಿನ್ ತಲೆಯಾಗ ನೋಡತಿ, ನನಗೆ ನಿದ್ದೆ ಎಳೆಯಾತೈತಿ ಕಡೆಗೆ. ಆತ ತಗೊಳಕ. ಪ್ಲಾಸ್ಟಿಕ್ ಸಾಮಾನ್ ರೀ. ಗಿರ್ಜಕ್ಕ, ನೀನ್ ಹೇಳ್ದಂಗ ಆತ್ ನೋಡಿ. ಇವತ್ತು ಯಾರಾದ್ರೂ ಮಾರಕ್ ಬರ್ತಾರ ನೋಡಂದಿದ್ದಿ, ಬಂದ ಬಿಟ್ಟ ನೋಡ್ ಪ್ಲಾಸ್ಟಿಕ್ ಸಾಮಾನ್ ರೀ ಅನ್ಕೊಂತ. ನಡ್ರಿ. ನೋಡವ ಬಂದ ಬಿಟ್ಟಾನ. ಈಗಾರ ನೆನ್ಸಿದ್ವಿ ನಾವು. ಮೊದ್ಲು ನಮ್ಮ ಹಳ್ಳಿಗ ಬಂದಂಗಿದ್ದಾನ ಅವನು. ನೋಡು, ಕೈಯಾಗ ಕಂಡಾಪಟ್ಟಿ ಸಾಮಾನು ಕನ್ಸತ್ತ. ನೀಲಿ ಬಣ್ಣದ ಏನದು ಬಕೆಟ, ಏನದು ಕೈಯಾಗ ಹಿಡ್ಕೊಂಡಿರೋದವನು? ಅರೇ ಗಿರ್ಜಂದಕ್ಕೂ ಅಕ್ಕ, ಅದು ಬಕೆಟ್ಗೆ ಅಲ್ಲ, ನೀರ್ಗೆ ಹಾಕೋದು ಡ್ರಮ್. ಡ್ರಮ್ ಎಲ್ಲೇ ಕತೆ ಅದು. ಏನವ, ನಾನು ಉದ್ದಕ್ಕೆ ನೀಲಿದ್ ಕನ್ಸತ್ತಿತ್ತಲ್ಲ, ಅದಕ್ಕೆ ಬಕೆಟ್ ಹಿಡ್ಕೊಂಡಾನೇನೋ ಅನ್ಕೊಂಡೆ. ಚಸ್ಮಾ ಬೇರೆ ಹಾಕಿಲ್ಲ, ದೂರದಲ್ಲಿಂದ ಕಾಣಿಸ್ಬೇಕು. ನಡ್ರಿ ಹೋಗೋಣ. ಓಯಪ್ಪ, ಬಾ 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 ಬಾ. ಅಯ್ಯ ಬಿಡಾಡಿಯಾರ, ನನಗ ಕಿಂಡಲ್ ಮಾಡತ್ತೀರಿ. ಕಿಂಡಲ್ ಅಲ್ಲಕ್ಕ, ನೀನ್ ಕೂಗೋದ್ ಭಾಳ ಚಂದ ಅನಸ್ತ, ಅದಕ್ಕ ಕೂಗಿದ್ನಿ ನಾನು. ಅವ್ರೇನ ಕೂಗಿದ್ರು ನನ್ಗೆ ಗೊತ್ತಿಲ್ಲಕ್ಕ. ನಮಗೂ ಭಾಳ ಚಂದ ಅನಸ್ತಕ್ಕ. ನಿಮ್ಗೆ ತಡ್ರಿ, ಕಟ್ಟಿಗೆ ಎಲ್ಲ ಐತದ. ನನ್ನ ಹತ್ರ ನಾಟಕ ಮಾಡತ್ತಾರ, ನಾಟಕ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನಿ. ನಾವು ಆರಾಮದಿ ನೋಡ್ರಿ ಫ್ರೆಂಡ್ಸ್. ಪ್ಲಾಸ್ಟಿಕ್ ಸಾಮಾನು ಮಾರೋರು ಬಂದಿದ್ದಾರೆ. ನೀವು ಹಿಂಗೆ ಏನ್ರಿ ಏನಾದರೂ ಬಂದರೆ ಹೆಣ್ಮಕ್ಳು ತಗೊಂಡಿಲ್ಲ ಅಂದ್ರೆ ಎಷ್ಟೊತ್ತಾತು ಹೋಗಿ ನೋಡೋದು ಮಾತ್ರ ಚಾಲಿ ಬಿಡಲ್ಲ ನೋಡ್ರಿ. ಅದಕ್ಕೆ ನಾವು ಹೋಗತ್ತೀವಿ, ಬರ್ರಿ ನೋಡೋಣ ಏನೇನು ಬಂದಿದ್ದಾವಂತ. ವಿಡಿಯೋ ಚಾಲು ಮಾಡೋ ಮೊದಲು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡತ್ತೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಂ ಇನ್ನೊಂದ್ರಿ, ನೀವು ಹೆಂಗೋ ವಿಡಿಯೋ ನೋಡತ್ತೀರಲ್ಲ, ಹಂಗೆ ಲೈಕ್ ಮಾಡಿರಿ. ಅಲ್ಲ ಮಾಡಿದ್ರಾ? ಮಾಡಿರಿ. ನಿಮ್ಗೆ ಹೇಳತ್ತೀನಿ. ಥ್ಯಾಂಕ್ಸ್ ರೀ ಲೈಕ್ ಮಾಡಿದ್ದಕ್ಕೆ. ಬರ್ರಿ ಹೋಗೋಣ. ನಾನು ಹೋಗೋದ್ರೊಳಗೆ ಬಿಡಾಡಿಯರ್ ಮತ್ತೆ ಎಲ್ಲ ಸಾಮಾನು ತಗೊಂಡು ಖಾಲಿ ಗಿಲಿ ಮಾಡಿದ್ರೆ ಬರ್ರಿ ಹೋಗೋಣ. ಪ್ಲಾಸ್ಟಿಕ್ ಸಾಮಾನ್ ರೀ. ಬರ್ರಿ ಅಕ್ಕ, ಇವತ್ ನಿಮ್ ಊರಿಗೆ ಬಂದಿದ್ ಕಲರ್ ಪ್ಲಾಸ್ಟಿಕ್ ಸಾಮಾನ್ ಬಿಟ್ರ ಮತ್ತೆ ಅವತ್ ಸಸ್ತಾ ಮಾಲ್ ನಿಮ್ ಊರಿಗೆ ಬರಲ್ ನೋಡ್ರಿ. ಅದಕ್ಕ ಬಂದ್ ತಗೊಳ್ರಿ, ಬಿಟ್ ಮರಗ್ ಬೇಡ್ರಿ. ಬರ್ರಿ. ಡ್ರಮ್ ಹೆಂಗಿದೆ? ತಗೊಳ್ರಿ ಅಕ್ಕ, ಕೈಯಾಗ ಹಿಡ್ದು ನೋಡ್ರಿ ಮಾಲ್ ಹೆಂಗೈತಂತ. ಎಷ್ಟ್ ಕೊಡ್ತೀರಿ? ಎಷ್ಟು ಕೊಡ್ತೀರಂದ್ರೆ ನನಗ ಕೇಳಿದ್ರೆ ನಾನೇನು ಹೇಳ್ಬೇಕು? ಎಷ್ಟಿದಕ್ಕೆ? ನೀನೋ ಒಂದು ರೇಟ್ ಹೇಳ, ಆಮ್ಯಾಗ ತಗೊಳ್ಳೋದು ಒಂದು ರೇಟ್ ಹೇಳ್ತೀನಂತ ನಾನು. ಹೌದ್ರಿ? ಹೇಳ್ತೀನಿ ನೋಡ್ರಿ. ಅದಕ್ಕ 500 ರೂಪಾಯಿ ರೀ ಅಕ್ಕಾರ. ಏನು ಇಷ್ಟು ಚಿಕ್ಕ ಡ್ರಮ್ಮಿಗೆ 500 ರೂಪಾಯಿ? ಇನ್ನೊಂದು 300 ರೂಪಾಯಿ ಹಾಕಿದ್ರೆ ದೊಡ್ಡ ಕ್ವಾಲಿಟಿ ಇರೋದು ಡ್ರಮ್ ಬರ್ತೈತನ್ನ. ತೀರಾ ಇಷ್ಟು ರೇಟ್ ಎಲ್ಲಾರ ಬ್ಯಾಡ್ ತಗೋ ನನಗೆ. ತಗೊಳ್ರಿ ಅಕ್ಕ, ಹೆಚ್ಚು ಕಡಿಮೆ ಹಾಕಿ ಕೊಡೋಣ. ನೀವೊಂದ್ ರೇಟ್ ಕೇಳ್ರಿ, ನಾವ್ ಹೇಳಿರೋ ರೇಟಿಗೆ ತಗೋಬೇಕಂತ ಏನಿಲ್ಲ, ಕೇಳ್ರಿ ನೋಡೋಣಂತ. ಲೇ ಸರ್ಜಿ, ಡ್ರಮ್ ಯಾಕೆ ತಗೊಳತಿ ಈಗ?
ಅದ ಹಪ್ಪಳ ತುಂಬಿಡಾಕ ಸಿಲ್ವರಿ ನಾವು 2 ಡಬ್ಬ್ಯಾಗ ಹಪ್ಪಳ ತುಂಬಿಟ್ಟಿವಿ. ಡ್ರಮ್ ತಗೊಂಡ್ರೆ ಎಲ್ಲ ಹಪ್ಪಳ ಒಂದ್ರಾಗ ತುಂಬಿಡ್ಬೋದು ಅಂತ ಕೇಳಿದ್ರೆ ಇವನ್ನ ಸೀಮೆಗಿಲ್ದ ರೇಟ್ ಹೇಳತೈತೆ. ಅದಕ್ಕ ಬ್ಯಾಡ ಅಂತ ಬಿಡಾತೀನಿ. ನೋಡಕ್ಕ ನೀನ್ ತಗೋತಿ ಅಂದ್ರೆ ತಗೋ. ಬ್ಯಾಡವ, ನಮ್ಮ ಮನೆಗಿಂತವ್ 4-5 ಖಾಲಿ ಬಿದ್ದಾವ್ ಡ್ರಮ್. ಅದಕ್ಕ ನಾವು ಅಟ್ಟದ ಮೇಲೆ ಬಿಸಾಕಿ ತಗೊಂಡಾದ್ರೆ ಏನ್ ಮಾಡೋದು. ತಗೋ, ಒಂದ್ ರೇಟಿಗೆ ಕೇಳಿ ತಗೋ. ಇಲ್ಲ ಅಂತಂದ್ರೆ ಬ್ಯಾಡ ಅಂತ ಬಿಡು. ಬ್ಯಾರಾದ್ರ ನೋಡೋಣ ಕೆಳಗಿಳ್ಸನ್ ಪುಟ್ಟಿ. ಪಾತಿ ನೀನ್ ತಗೋಲೆ ಡ್ರಮ್. ಅರೆ ಸುಶೀಲದು ಅಕ್ಕ, ನಮ್ದಕ್ಕೆ ಸಿಂಟ್ಯಾಕ್ಸಿ ಐತೆ, ಡ್ರಮ್ಗೆ ತಗೊಂಡು ಏನ್ ಮಾಡೋದು. ಪಾತಿಗೂ ಬ್ಯಾಡ ಅಂತ ಒಂದ್ ರೇಟ್ ಮಾಡಿ ತಗೊಳ್ರಿ. ನೋಡೋಣ ತಡಿ, ಏನೇನೋ ಭಾಳ ಡಬ್ರಿ ಕನ್ಸತಾವ. ಈ ಗಿರಿಜಾ ಕಾಯಕ್ ಇನ್ನೂ ಬಂದಿಲ್ಲ. ಆಗ ಈಗ ಬರತೈತಿ ನೋಡ್ರಿ. ಪಾಪ ನಾವು ಬಿಟ್ಟು ಓಡೋಡ್ ಬಂದ್ವಿ, ಈಗ ನಡ್ಕೊಂಡ್ ಬರತೈತೆ. ಏನ್ರವ, ನಂಗೆ ಬಿಟ್ಟು ಬರ ಓಡೋಡ್ ಬಂದೆ. ಎಷ್ಟೆಷ್ಟು ಖರೀದಿ ಮಾಡಿದ್ರಿ? ಬಾರಕ್ಕ, ಇನ್ನು ಏನು ಖರೀದಿ ಮಾಡಿಲ್ಲ ನೋಡು. ಗಿರಿಜಾಕ ಬಂದ್ರನ ನೋಡೋಣ ಅಂತ ಸುಮ್ಮನೆ ನಿಂತ್ಕೊಂಡಿದ್ವಿ. ಸುಶೀಲಾ ಕೈಯಾಗ ಡ್ರಮ್ ಹಿಡ್ಕೊಂಡು ಕೇಳಿದ್ಲು. 500 ರೂಪಾಯಿ ಹೇಳತ್ತಾನ ಅದಕ್ಕೆ. 500 ರೂಪಾಯಿ? ಅಯ್ಯವ, ಬ್ಯಾಡ್ ರೇಟ್ ಆತ. ಹೌದಲ್ಲಕ್ಕ, ಬ್ಯಾಡ್ ರೇಟ್ ಆತ. ಅದ ಅನ್ನತೀನಿ. ಇನ್ನು 300 ರೂಪಾಯಿ ಹಂಗೆ ಹಾಕಿದ್ರೆ ದೊಡ್ಡದು ಕ್ವಾಲಿಟಿ ಇರೋದು ಡ್ರಮ್ ಬರ್ತೈತೆ. ಅದಕ್ಕೆ ಬ್ಯಾಡ್ ಅನ್ನತೀನಿ. ಬ್ಯಾಡ್ ತಗೋಣ. ತಗೊಳ್ರಿ ಅಕ್ಕ, ಬೊನ್ಗೆ ಆಕೈತೆ. ನೀವೊಂದ್ ರೇಟ್ ಕೇಳ್ರಿ. ಕೇಳಿಲ್ಲ ಬಿಟ್ಟಿಲ್ಲ ಬ್ಯಾಡ್ ಅಂತ ಬಿಡಾತೀರಿ. ನೀವೇನ್ 1 ರೂಪಾಯಿ ಕೇಳಿದ್ರು ನಂಗೆ ಏನ್ ಬೇಸರ ಇಲ್ಲಕ್ಕ. ವ್ಯಾಪಾರ ಐತಿದ್. ವ್ಯಾಪಾರದೊಳಗ ಮತ್ತೆ ಹೆಚ್ಚು ಕಮ್ಮಿ ಕೇಳ್ತಾರೆ. ನಾವೇನ್ ಬೇಸರ ಆಗಲ್ಲ. ಕೇಳ್ರಿ ನೀವು. ಆತಿರನ ಕೇಳ್ತೀನಿ. 1 ನಿಮಿಷ ಬರ್ತೀನಿ ಇರು. ಗಿರ್ಜಾಕ, ಒಂದ್ ಸ್ವಲ್ಪ ಈ ಕಡೆಗೆ ಬಾ. ಅವನೀಗ ಚಿಕ್ಕ ಡ್ರಮ್ಮಿಗೆ 500 ರೂಪಾಯಿ ಹೇಳತ್ತಾನ. ನಾನೀಗ ಎಷ್ಟ ಕೇಳ್ಬೇಕು ಏನು ಗೊತ್ತಾಗಿಲ್ಲ. ನಿನ್ ಕೇಳೋಣಂತ ಈ ಕಡೆ ಕರ್ಕೊಂಡ್ ಬನ್ನಿ. ಎಷ್ಟ ಕೇಳ್ಬೇಕಕ್ಕ? ನೀನ್ ಡ್ರಮ್ ನಕ್ಕಿ ತಗೋತಿ ಅಂದ್ರೆ ಒಂದ್ ರೇಟ್ ಹೇಳ್ತೀನಿ ನಿನ್ಗೆ. ಮತ್ ಸುಮ್ನೆ ರೇಟ್ ಕೇಳಿ ಹಂಗ ಬಿಡೋದಂದ್ರೆ ಟೈಮ್ ಪಾಸ್ ಮಾಡ್ಕೊಂತ ಇರೋದು ಬೇಡ. ನಾನೊಂದು ಮರ ತಗೋಬೇಕು. ಮತ್ ಸುಶೀಲಾ ಒಂದು ಜಗ್ ತಗೋತಾಳಂತೆ. ಪುಟ್ಟಿ ಇಳಿಸಿ ಅದನ್ನಾದ್ರ ನೋಡ್ತೀನಿ ನಾವು. ಈಗೇನ್ ತಗೋತೀನಿ ನೀನು? ನಕ್ಕಿ ತಗೋತೀನಕ್ಕ. ನಾನು ಅದ್ರ 500 ರೂಪಾಯಿ ಗಟ್ಲೆ ಎಲ್ಲ ಕೊಟ್ಟು ತಗೊಳಲ್ಲ ನಾನು. ನೋಡು, 300 ರೂಪಾಯಿ ಇದಾವ ನನ್ನ ಹತ್ರಕ್ಕ. ಅದ್ರಾಗ ಒಂದ್ ರೇಟ್ ಮಾಡ್ತಿ ಅಂದ್ರೆ ತಗೋತೀನಿ ನೋಡು. 300 ರೂಪಾಯಿ ಇದಾವ? ಆತ್ ಬಾ ನೋಡೋಣ. ಕೇಳ್ತೀನಿ ನಾನು. ಒಂದು ರೇಟ್ ಅಷ್ಟ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಬಾ ನೋಡೋಣ. ಏನಪ್ಪ, ಡ್ರಮ್ ಎಷ್ಟ ಕೊಡ್ತಿ? 500 ರೂಪಾಯಿ ತಗೋಬರ್ರಿ ಅಕ್ಕಾರೆ. 500 ರೂಪಾಯಿ? ಭಾಳ ರೇಟ್ ಆತ್ ಬಿಡಪ್ಪ. ಕೇಳೋರು ಎಲ್ಲಿ ಕೇಳ್ಬೇಕು? ಒಂದು ಹೆಚ್ಚು ಕಡಿಮೆ ಹಾಕೊಡು. ಕೇಳ್ತೀನಿ. ಅದ ರೇಟಿಗೆ ಗಿಟ್ರೆ ಕೊಡು. ಇಲ್ಲ ಅಂತಂದ್ರೆ ಬೇಡ. ಪಾಪ ನಿಂಗೂ ಲಾಸ್ ಆಗೋದು ಬೇಡ, ನಮಗೂ ಲಾಸ್ ಆಗೋದು ಬೇಡ. ನಾನು ತಗೊಳತಿಲ್ಲ, ನನ್ನ ಗೆಳತಿ ತಗೋತಾಳಂತ. ಒಂದು ಹೆಚ್ಚು ಕಡಿಮೆ ಹಾಕೊಡು. ಒಂದು ರೇಟಿಗೆ ಕಡಿಮೆ ಮಾಡಿ. ಕೊಡೋನ್ ತಗೊಳ್ರಿ ಅಕ್ಕಾರೆ. ಮೊದ್ಲು ಒಂದ್ ರೇಟಿಗೆ ಕೇಳ್ರಿ ನೀವು. ಆತಪ್ಪ, ಕೇಳ್ತೀನಿ. ಮತ್ತೆ ಇಷ್ಟ ಕೇಳತೈತಂತ ಏನು ಬೇಸರ ಮಾಡ್ಕೋಬಾರ್ದು ನೋಡು. ಆತ್ರಿ ಅಕ್ಕಾರೆ, ಕೇಳ್ರಿ. ಬ್ಯಾಸ್ರ ಮಾಡ್ಕೊಳ್ಳೋ ಅಂತದ್ ಏನೈತೆ. ವ್ಯಾಪಾರ ಅಂದ್ರೆ ಹೆಚ್ಚು ಕಡಿಮೆ ಕೇಳ್ತಾರ. ಮತ್ತೆ ನಂಗೂ ಬೇಡ ನಿಂಗೂ ಬೇಡ, ಲಾಸ್ಟ್ ಇಷ್ಟು ರೇಟಿಗೆ ಅಂತ ಕೇಳ್ತೀನಿ ನಾನು. ಮತ್ತೆ ಆಗ್ಲೆಲ್ಲ ಏನು ಕೇಳೋದು ಬೇಡ, ಏನು ಬೇಡ. ಗಿಟ್ರೆ ಕೊಡಪ್ಪ. ಇಲ್ಲ ಅಂತಂದ್ರೆ ಬೇಡ. ಲಾಸ್ಟ್ 250 ರೂಪಾಯಿ ಕೊಡ್ತೀನಿ ನೋಡಪ್ಪ. ಇಲ್ಲ ಬಿಡ್ರಿ ಅಕ್ಕಾರೆ, ಅಷ್ಟು ಕಡಿಮೆ ರೇಟಿಗೆ ಅದು ಬರಲ್ಲ ಬಿಡ್ರಿ. ತೀರಾ 30 ರೂಪಾಯಿ 40 ರೂಪಾಯಿ ಅಂದ್ರು ನಾವು ಹಾಕೊಡ್ತಿದ್ವಿ ರೀ. ನೀವು 250 ರೂಪಾಯಿ ಗಟ್ಲೆ ಕಡಿಮೆ ಕೇಳಿದ್ರೆ ನಾವ್ ಹೆಂಗ್ ಜೀವನ ಮಾಡ್ಬೇಕ್ರಿ? ನಮ್ಗೆ ಉಳಿಯೋದ ಅದ್ರಾಗ ಒಂದು 30 ರೂಪಾಯಿ 40 ರೂಪಾಯಿ ಉಳಿತೈತೆ. ನೋಡಿ, ಒಂದು ಹೆಚ್ಚು ಕಡಿಮೆ ಹಾಕಿ ಇನ್ನೊಂದು 100 ರೂಪಾಯಿ ಹಾಕೊಡ್ರಿ. ತಗೊಳಪ್ಪ. ನಿಂಗೆ ಲಾಸ್ ಆಕೈತಂದ್ರೆ ಬೇಡ. ಇನ್ನೊಂದು ರೇಟಿಗೆ ಕೇಳ್ತೀನಿ ನಾನು. ಅದೇ ರೇಟಿಗೆ ಬರ್ತೈತಂದ್ರೆ ಕೊಡು. ಇಲ್ಲ ಅಂತಂದ್ರೆ ಬೇಡ. ಪಾಪ ನಿಂಗೆ ಲಾಸ್ ಮಾಡಿ ನಾವ್ ಯಾವ ಬಿಲ್ಡಿಂಗ್ ಕಟ್ಟೋದೈತೆ. ಕೇಳ? ಕೇಳ್ರಿ ಅಕ್ಕಾರೆ. ಲಾಸ್ಟ್ 300 ರೂಪಾಯಿ ನೋಡು. ಏನ್ರಿ ಅಕ್ಕಾರೆ, ನೀವು ತೀರಾ ಭಾಳ ಕಡಿಮೆ ಆತಾತ. ಮೊದ್ಲು ಬೊನ್ಗೆ ತಗೋಬರ್ರಿ. ಸರಿಜಿ, ತಗೊಳ್ಳಿ. 300 ರೂಪಾಯಿ ಮಾಡಿ ನೋಡು. ಈಗ ನಮ್ಗೆ ಮರ ಮತ್ತು ಒಂದು ಜಗ್ ಮತ್ತು ಪುಟ್ಟಿ ಎಲ್ಲ ತೋರ್ಸಪ್ಪ. ಕೆಳಗಿಳಿಸೋದು ಪುಟ್ಟಿ. ಆತ್ರಿ ಅಕ್ಕಾರೆ. ಸರಿಜಿ, ನಿಂದು ವ್ಯಾಪಾರ ಆಗೈತೆ. ಒಂದು ಸ್ವಲ್ಪ ಈ ಕಡೆಗೆ ಬಾರವ. ನೋಡು ಏನೇನಿದಾವೆ. ಏನು ಭಾಳ ಡಬ್ರಿ ಗಿಬ್ರಿ ಭಾಳ ಕನ್ಸತ್ತಾವ. ಎಷ್ಟಪ್ಪ ಈ ಮರಕ್ಕೆ? ಯಾವ್ದ್ರಿ ಅಕ್ಕಾರೆ? ಕಸ ತುಂಬ ಮರ ಕೇಳತ್ತೀರಾ? ಅಕ್ಕಿ ಹಸ ಮಾಡೋದು? ಪ್ಲಾಸ್ಟಿಕ್ ಇಂದ ಹಸ ಮಾಡೋದು ಮರ ಬ್ಯಾಡ್ ನನ್ಗೆ. ಇಲ್ಲ ಐತ್ ನೋಡು, ನೀಲಿ ಬಣ್ಣದ ಕಸ ತುಂಬದ ಮರ. ಎಷ್ಟಿದಕ್ಕೆ? 50 ರೂಪಾಯಿ ನೋಡ್ರಿ ಅದ್ರದ್ದು ರೇಟ್. ತಗೊಳ್ರಿ ಅಕ್ಕಾರೆ. ಏನ್ ಪ್ಲಾಸ್ಟಿಕ್ ಏನೋ ಸಾಮಾನುಗಳಿಗೆ ಇಷ್ಟೊಂದು ರೇಟ್ ಹೇಳತ್ತಿ? ನೋಡು, ಹಾಕೊಡು. ಭಾಳ ಕಿರಿಕಿರಿ ಮಾಡಲ್ಲ ನಾನು. ಒಂದು ರೇಟಿಗೆ ಕೇಳ್ತೀನಿ ನೋಡು. ಗಿಟ್ರ ಕೊಡು. ಇಲ್ಲ ಅಂತಂದ್ರೆ ಬೇಡ. 20 ರೂಪಾಯಿ ಕೊಡ್ತೀನಿ ನೋಡು. ಮಾಲ್ ಆದ್ರ ನೋಡ್ರಿ ಅಕ್ಕಾರೆ, ನಮ್ದು ಹೆಂಗೈತೆ. ಗಟ್ಟಿ ಪ್ಲಾಸ್ಟಿಕ್ ಇದೆ. ನೀವು 5 ವರ್ಷ ಬಳಸಿದ್ರು ಏನೇನಾಗಲ್ಲ. ನೀವೇ ನಿಂಗೆ ಹೇಳ್ಕೊಟ್ಟೋಕಿರಪ್ಪ. ಆಮೇಲೆ ತಗೊಂಡ್ಮೇಲೆ ಬಣ್ಣ ಎಲ್ಲ ಹೋಕೈತೆ. ಅದ್ರ ಕಸ ತುಂಬಾಕ್ ಬರೋದಿಲ್ಲ, ಏನಿಲ್ಲ. ಅದಕ್ಕೆ ಈಗ ನೋಡಿ ತಗೊಂಡ್ಬಿಡ್ತೀನಿ ನಾನು. 20 ರೂಪಾಯಿ ಕೊಡ್ತೀನಿ ಅಂದ್ರೆ ಚೆಕ್ ಮಾಡಿ ನೋಡ್ತೀನಿ. ಇಲ್ಲ ಅಂತಂದ್ರೆ ಬೇಡ. ಆತ್ರಿ ಅಕ್ಕಾರೆ, ಕೊಡ್ತೀನಿ. ಒಂದ್ 5 ರೂಪಾಯಿ ಹೆಚ್ಚಿಗೆ ಹಾಕಿ 25 ರೂಪಾಯಿ ಕೊಡ್ರಿ. ಬರ್ತೈ ತಗೋ. 20 ರೂಪಾಯಿಗೆ 5 ರೂಪಾಯಿ ಬಿಡಲ್ಲ ನೀನು? 20 ರೂಪಾಯಿನ ಬಿಟ್ಟಿನಿ. ಇನ್ನು 5 ರೂಪಾಯಿಗೆ ಆಸೆ ಪಟ್ಟು ಯಾಕಿದ್ ಮಾಡೋದು. ಆತ್ ತಗೊಳ್ರಿ ಅಕ್ಕಾರೆ. ನಂದು ಆತ ವ್ಯಾಪಾರ. ಸುಶೀಲಾ, ನೀನು ಜಗ್ಗ ಏನೋ ನೋಡ್ತೀನಿ ಅನ್ನತ್ತಿದ್ದೆಲ್ಲ, ಬಂದ್ ನೋಡ್ ಬಾ. ತಗೋತೀನಕ್ಕ. ಪಾತಿ, ನೀನ್ ಈ ಕಡೆಗೆ ಬಾ ಒಂಚೂರು. ಒಂದು ಕೆಂಪು ಬಣ್ಣದೈತೆ, ಇದೊಂದು ನೀಲಿ ಕಲರ್ ಇದ್ದಂಗೈತೆ. ಯಾವ್ದು ತಗೋಬೇಕಿದ್ರಾಗ ಏನು ಗೊತ್ತಾಗತ್ತಿಲ್ಲ ನನಗೆ. ನೋಡ್ಗಿರ್ಜಕ್ಕ, ಎರಡ್ರಾಗ ಯಾವ ತಗೋಬೇಕು? ತಗೊಂಡ್ರ ನೀನು ಅದು ಕೆಂಪು ಬಣ್ಣ ತಗೋತೀನಿ ನೋಡು. ಅದು ನೀಲಿದ್ ಬ್ಯಾಟ್ ಸರಿ. ಅದು ಜಿಗಿ ಕುತ್ಕೊಂಡ್ರ ಹಂಗ ಕಾಣ್ತೈತೆ.
ಕೇಳೋನ್ ತಡಿ ಅಕ್ಕ, ಕೆಂಪದ ಚೆನ್ನಾಗಿದ್ದಂಗೆ ಐತೆ. ಎಷ್ಟು ರೇಟ್ ಹೇಳ್ತಾನೆ ಏನೋ ಇದಕ್ಕೆ. ಎಷ್ಟಪ್ಪ ಈ ಜಗ್ಗಿಗೆ? 50 ರೂಪಾಯಿ ರೀ ಅಕ್ಕಾರೆ. ಏನು ಇಷ್ಟು ಪ್ಲಾಸ್ಟಿಕ್ ಸಾಮಾನುಗಳಿಗೆ 50 ರೂಪಾಯಿ ಹೇಳತ್ತಿ? ಒಂದು ರೇಟ್ ಹೇಳ. ಈಗ ಗಿರಿಜಾಗ ಕೊಟ್ಟಿಲ್ಲ 20 ರೂಪಾಯಿಗೆ, 50 ರೂಪಾಯಿ ಹೇಳಿದ್ದೆ. ನನಗೂ ಮತ್ತೆ 20 ರೂಪಾಯಿ ಮಾಡಿಕೊಡು. ಅದು ಮರಾರಿ, ಇದು ಜಗ್ಗಿಗೆ ಭಾಳ ರೇಟ್ ಇರ್ತಾವ್ರಿ. ನಾವೇನು ಫಿಕ್ಸ್ ಇಟ್ಕೊಂಡಿಲ್ಲ, ಎಲ್ಲ ಕ್ವಾಲಿಟಿ ಮೇಲೆ ಇರ್ತೈತ್ರಿ. ಅದು 40 ರೂಪಾಯಿ ಕೊಡ್ರಿ. 40 ರೂಪಾಯಿ? ಬ್ಯಾಡ್ ಬಿಡು, ಭಾಳ ರೇಟ್ ಆತ. ನೋಡ್ ಗಿರಿಜಕ್ಕ, ಇಷ್ಟು ಜಗ್ಗಿಗೆ 40 ರೂಪಾಯಿ ಕೇಳತ್ತನ ಕೊಡ್ಬೋದಾ? 40 ರೂಪಾಯಿ ಏನು ರೇಟ್ ಆಗಿಲ್ಲ, ಕೊಡ್ಬೋದು. ಆದ್ರೆ ನೋಡಿ ಹಾಕೊಡು. ನನಗೆ 20 ರೂಪಾಯಿ ತಗೊಂಡೆ ಅಂದ್ರೆ ಅವಳಿಗೆ ಒಂದು 30 ರೂಪಾಯಿ ಹಾಕೊಡು, ಬರ್ತೈತೆ. ಆತ್ರಿ ಅಕ್ಕಾರೆ, 30 ರೂಪಾಯಿಗೆ ಹಾಕೊಡ್ತೀನಿ, ತಗೊಳ್ರಿ. ನಿಮ್ಗೇನು ಬೇಕ್ರಿ? ನಮ್ದಕ್ಕೆ ಪುಟ್ಟಿಗೆ ಬೇಕು. ಎಷ್ಟಿದು ಭಯ್ಯ? 100 ರೂಪಾಯಿಗೆ ಒಂದು ತಗೊಳ್ರಿ ಅಕ್ಕಾರೆ. 100 ರೂಪಾಯಿ? ಕ್ಯಾ ಭಯ್ಯ ತುಮ್? ಗಿರಿಜಂದಕ್ಕೆ ಅಕ್ಕ ಎಷ್ಟು ಕೊಡ್ಬೇಕು ಇದಕ್ಕೆ? ನೀನು ತಗೋತೀಯ ಅಂತಂದ್ರೆ ಒಂದು ರೇಟಿಗೆ ಕೇಳ್ತೀನಿ ನಾನು ನನ್ನ ಹತ್ರಕ್ಕೆ. ನೀನು ಮೊದಲು ತಗೋತೀಯ ಹೇಳು. ತಗೋತೀನಿ. ತಗೋ, ಹಂಗಾದ್ರೆ ಕೇಳ್ತೀನಿ. ರೇಖಾ, ನೀನು ಇದು ತಗೋತಿ? ತಗೋತೀನಕ್ಕ. ತೇರು ಇಬ್ಬರದು ಸೇರಿಸಿ ಕೇಳ್ತೀನಿ. ಏನಪ್ಪ ಈ ಪುಟ್ಟಿಗೆ ಎಷ್ಟು? ಅದಕ್ಕೆ 80 ರೂಪಾಯಿ ಅಕ್ಕಾರೆ. 80 ರೂಪಾಯಿ? ಅದಕ್ಕೆ 100 ರೂಪಾಯಿ. ಅದೊಂದು ಸ್ವಲ್ಪ ದೊಡ್ಡದೈತಲ್ಲ, ಅದಕ್ಕೆ ರೇಟ್ ಹೇಳ್ತಾನೆ. ತಗೊಳಪ್ಪ, ನಾನೊಂದು ರೇಟ್ ಕೇಳ್ತೀನಿ. ಆ ರೇಟಿಗೆ ಹಾಕಿ ಇಬ್ರಿಗೂ ಸೇರಿಸ್ಕೊಟ್ಬಿಡು. ಏನೊಂದು ಸ್ವಲ್ಪ ದೊಡ್ಡದೈತಷ್ಟೇ. 70 ರೂಪಾಯಿ ಕೊಡ್ತಾರೆ ನೋಡು. ಭಾಳ ಕಡಿಮೆ ಆಕೈತೆ ಅಕ್ಕಾರೆ, ನನಗೆ ಏನು ಲಾಭ ಇಲ್ಲ ಇದ್ರಾಗ. ಇದು ಚಿಕ್ಕದೈತೆ, ಅದು ದೊಡ್ಡದೈತೆ. ಅದಕ್ಕೆ ಬೇಕಿದ್ರೆ 80 ರೂಪಾಯಿ ಹಾಕ್ತೀನಿ, ಇದಕ್ಕೆ 70 ರೂಪಾಯಿ ಕೊಡ್ರಿ. ಕೊಡು, ಬರ್ತೈತಿ. ಇನ್ನೊಂದು 10 ರೂಪಾಯಿಗೆ ಯಾಕೆ ಚೌಕಾಸಿ ಮಾಡತ್ತಿ? ಏನು ಇದೊಂದು ಸ್ವಲ್ಪ ಚಿಕ್ಕದೈತೆ, ಅದೊಂದು ಸ್ವಲ್ಪ ದೊಡ್ಡದೈತೆ. ಏನಾಗಲ್ಲ, 70 ರೂಪಾಯಿ ಕೊಡ್ತಾರೆ ನೋಡು. ತಗೊಳ್ರಿ ಅಕ್ಕಾರೆ, ಮೊದ್ಲು ಬುನ್ಗೆ ಅಂತ ಕೊಡತೀನಿ. ಮತ್ತೇನು ಬೇಡ? ಮತ್ತೇನು ಬೇಡಪ್ಪ, ಸಾಕಿಷ್ಟ. ಸರ್ಜಿದು 300, ನಂದು 20, ರೇಖಾದ 70, ಫಾತಿದ 70, ಅವಳದು 30. ಎಲ್ಲ ಸೇರಿಸಿ ಎಷ್ಟಾಯ್ತು? 300, ಒಂದು 140, ಒಂದು 20, ಒಂದು 30. ಎಲ್ಲ ಸೇರಿಸಿ 490 ರೂಪಾಯಿ ಆಗ್ತೈತೆ ನೋಡಪ್ಪ. 70, 70, 140, 30, 20, 300. ಆತ್ರಿ ಅಕ್ಕಾರೆ, 490 ರೂಪಾಯಿ ಹಾಕಿದ್ದೆ. ಪ್ಲಾಸ್ಟಿಕ್ ಸಾಮಾನ್ ರೀ.